ರುಚಿಯಾದ ಗೊಡ್ಡು ಖಾರ ಮತ್ತು ರಾಗಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ರುಚಿಯಾಗಿರುತ್ತೆ. ನಮಗೆ ಈ ಶೀತ ಜ್ವರ ಬಂದರೆ ಬಾಯಿ ಕೆಟ್ಟರೆಲ್ಲ ಈ ಥರ ಚಟ್ನಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಇವತ್ತು ನಾವು ಸೂಪರಾದ ರಾಗಿ ರೊಟ್ಟಿ ಮಾಡಿಕೊಂಡು ಟೊಮೆಟೊ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಬೇರೆ ಬೇರೆ ಕಡೆ ಟೊಮೆಟೊ ಚಟ್ನಿನ ಗೊಡ್ಡು ಖಾರ ಅಂತಲೂ ಅಂತಾರೆ. ಸೊ ನಮ್ಮ ಕಡೆ ಟೊಮೆಟೊ ಚಟ್ನಿ ಅಂತ ಹೇಳ್ತೀವಿ. ಒಂದು ಕಪ್ ಅಳತೆ ತಗೊಂಡು ನೀರು ಹಾಕೊಳ್ಳೋಣ. ಅಂದರೆ ರಾಗಿ ಹಿಟ್ಟನ್ನು ಉಕ್ಕರಿಸ್ಕೊಳ್ಬೇಕಲ್ಲ, ಹಾಗಾಗಿ 2 ಕಪ್ಪಷ್ಟು ನೀರು ಹಾಕೊಳ್ತೀನಿ. ಬೌಲ್ ಅಥವಾ ಒಂದು ಕಪ್ಪಲ್ಲಿ ನೀರು ಅಳತೆ ಮಾಡಿ ಹಾಕೊಂಡ್ರೆ ರಾಗಿ ಹಿಟ್ಟು ಹಾಕೊಳ್ಳೋಕ್ಕೆ ಕೂಡ ಈಸಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿಯಾದ ಮೇಲೆ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ರಾಗಿ ಹಿಟ್ಟು ಮಾಡಿಸ್ಕೊಳ್ಳುವಾಗ ನಾನು ರಾಗಿನ ಚೆನ್ನಾಗಿ ತೊಳೆದು ಒಣಗಿಸಿ ಇದಕ್ಕೆ ಸ್ವಲ್ಪ ಮೆಂತ್ಯ ಕೂಡ ಹಾಕಿ ಮಿಲ್ ಮಾಡಿಸ್ಕೊಳ್ತೀನಿ. ನವಧಾನ್ಯನು ಕೂಡ ಸೇರಿಸ್ತೀನಿ. ಸ್ವಲ್ಪನೇ ಸ್ವಲ್ಪ 2 ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ತುಂಬಾ ಆರೋಗ್ಯಕರವಾಗಿರುತ್ತೆ. ನಾನು ಇದರಲ್ಲೇ ಮುದ್ದೆ ಕೂಡ ಇದರಲ್ಲೇ ಮಾಡೋದು. ಈ ಹದದಲ್ಲಿ ನೀರು ಕುದೀತಾ ಇರುವಾಗ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಒಂದು 5 ನಿಮಿಷ ಕುದೀಲಿ, ಆಮೇಲಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಚಂದ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಉರಿ ಕಡಿಮೆ ಮಾಡ್ಕೊಳ್ಳೋಣ. ಈ ರಾಗಿ ಹಿಟ್ಟನ್ನು ಅನ್ನದ ಜೊತೆ ಕಲಸಿ ಕೂಡ ಮಾಡ್ಕೊಳ್ಬೋದು ರೊಟ್ಟಿ, ಅದು ಕೂಡ ಚೆನ್ನಾಗಾಗುತ್ತೆ. ನಾವು ಸೇಮ್ ನಮ್ಮ ಕೊಡಗಿನಲ್ಲಿ ಅಕ್ಕಿ ರೊಟ್ಟಿ ಕಲಸಿ ಮಾಡ್ತೀವಲ್ಲ ಆ ಥರ. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಕಲಿಸ್ಕೊಳ್ಳೋಣ. ಮುಚ್ಚಿ ಇದನ್ನು ಒಂದು 5 ನಿಮಿಷ ಬಿಡೋಣ. ಒಂದು ರೊಟ್ಟಿ ತಟ್ಟೆಗೆ ರಾಗಿ ಹಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನಾನು ತಗೊಂಡಿರುವಂಥ ರಾಗಿ ಹಿಟ್ಟಿಗೆ ಒಂದು 15 ರೊಟ್ಟಿ ರೆಡಿ ಆಗುತ್ತೆ. ನಿಮ್ಮ ಮನೆ ಅಳತೆಗೆ ನೀವು ಮಾಡ್ಕೊಳ್ಬೋದು. 1 ಕಪ್ ಹಾಕೊಂಡ್ರೂ ಸಾಕು, ಒಂದು 6 ರಿಂದ 7 ರೊಟ್ಟಿ ರೆಡಿ ಆಗುತ್ತೆ. ತಣ್ಣಗಾಗಲಿ ಇದು. ತಣ್ಣಗೆ ಅಂದರೆ ಪೂರ್ತಿ ತಣ್ಣಗಾಗೋದೇನು ಬೇಡ, ಸ್ವಲ್ಪ ಕೈ ಬೆಚ್ಚ ಇದ್ದರೆ ಅದನ್ನು ಕಲಿಸ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ನೀರು ಬೇಕು ಅಂದರೆ ಹಾಕಿ ಕಲಿಸ್ಕೊಳ್ಳುವಂಥದ್ದು. ತಣ್ಣಗಾಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸ್ತಾ ಕಲಿಸ್ಕೊಳ್ಳೋಣ. ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಬೇಡಿ. ಮಾಮೂಲಿ ನಾವು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಇದನ್ನು ಈ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಸಾಫ್ಟಾಗಿರಬೇಕು. ಆವಾಗ ರೊಟ್ಟಿ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ. ಈ ರೀತಿಯ ರೊಟ್ಟಿ ಪ್ಲಾಸ್ಟಿಕನ್ನು ಇಟ್ಕೊಂಡು ಕೈ ನೀರು ಮಾಡಿಕೊಂಡು ಸ್ವಲ್ಪ ನೀರು ಮಾಡಿಕೊಂಡು ಆಮೇಲೆ ರೊಟ್ಟಿ ತಟ್ಕೊಳ್ಳುವಂಥದ್ದು. ಇಷ್ಟು ದಪ್ಪ ಉಂಡೆ ತಗೊಳ್ಳೋಣ. ಕೈಯಲ್ಲೇ ಇದನ್ನು ಸ್ವಲ್ಪ ಅಗಾಲ ಮಾಡ್ಕೊಳ್ಬೇಕು. ಮಧ್ಯದಿಂದ ಈ ರೀತಿಯಲ್ಲಿ ತಳ್ಕೊಂಡು
ರೊಟ್ಟಿ ತಟ್ಕೊಂಡ್ರೆ ಆಯಿತು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಬೋದು. ಈ ರೀತಿಯಲ್ಲಿ ಮಗ್ಚಿ ಹಾಕಿ ಕೂಡ ನೀಟಾಗಿ ತಟ್ಕೊಳ್ಬೋದು, ಅಥವಾ ಒಂದೇ ಬದಿ ತಟ್ಟಿ ಕೂಡ ರೊಟ್ಟಿನ ತೆಗಿಬೋದು. ರೊಟ್ಟಿನ ನೀಟಾಗಿ ಈ ಥರ ಕವರಿಂದ ತೆಗಿಬೋದು. ಇವಾಗ ತವಕ್ಕೆ ಸೇರಿಸ್ಕೊಳ್ಳೋಣ. ತವ ಬಿಸಿಯಾಗಿದೆ. ಇವಾಗ ರೊಟ್ಟಿ ಸೇರಿಸ್ಕೊಳ್ಳೋಣ. ಒಂದು ಬದಿ ಚೆನ್ನಾಗಿ ಬೇಯಿಸ್ಕೊಂಡಾದ ಮೇಲೆ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ರೊಟ್ಟಿ ಬೆಂದಿದೆ. ಇವಾಗ ಒಲೆ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಒಂದು ಜಾಲರಿ ಇಟ್ಕೊಂಡು ಅದರ ಮೇಲೆ ಹಾಕ್ಕೊಂಡ್ರೆ ಆಯಿತು. ನೀಟಾಗಿ ಉಲ್ಟಾ ಸೀದಾ ಮಾಡಿ ಬೇಯಿಸ್ಕೊಳ್ಬೇಕು. ಇದು ಸೌದೆ ಒಲೆ ಕೆಂಡ ಇರುತ್ತಲ್ಲ, ಅದರಲ್ಲೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಎಡಜೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು. ನೋಡಿ, ಈ ರೀತಿಯಲ್ಲಿ ಉಪ್ಪಳೆ ಬರುತ್ತೆ. ಎಲ್ಲ ರೊಟ್ಟಿನೂ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ. ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಕ್ಕೆ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿಯನ್ನು ಬೇಯಿಸ್ಕೊಳ್ಳೋಣ. ಇಲ್ಲಿ 6 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಸಿರು ಟೊಮೆಟೊ ಸಿಕ್ಕಿದ್ರೂ ಕೂಡ ಅದು ತುಂಬಾ ಚೆನ್ನಾಗಾಗುತ್ತೆ ಈ ಚಟ್ನಿ ಮಾಡ್ಕೊಳ್ಳೋಕ್ಕೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುರಿದು ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಇನ್ನು ಸಣ್ಣ ಮೆಣಸಿನಕಾಯಿ ಸಿಕ್ಕಿದರೆ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. 1 ಕಪ್ಪಷ್ಟು ನೀರು ಸೇರಿಸ್ಕೊಂಡು ನೀರು ಬತ್ತುವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆ ಈ ಥರ ಚಟ್ನಿ ಮಾಡಿದರೆ ತುಂಬ ಸೂಪರಾಗಿರುತ್ತೆ. ಇದನ್ನಿವಾಗ ಬೇಯಿಸ್ಕೊಳ್ಳೋಣ. ಮುಚ್ಚದೆ ಹಾಗೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ಟೊಮೆಟೊ ಹಸಿಮೆಣಸಿನಕಾಯಿನ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ನೀರು ಇದು ಕಡಿಮೆ ಆಗಬೇಕು. ಚೆನ್ನಾಗಿ ಬತ್ತಿದ ಮೇಲೇ ನಾವು ಇದನ್ನು ಚಟ್ನಿ ರುಬ್ಕೊಳ್ಳುವಂಥದ್ದು. ಕಲ್ಲಿನಲ್ಲಿ ರುಬ್ಬಿ ಚಟ್ನಿ ಮಾಡಿದರೆ ತುಂಬಾ ಆಸಮ್ ಆಗಿರುತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಬೆಂದಿರಬೇಕು. ಸಾಕಿದು ಒಳ್ಳೆ ಒಂದು ಘಮ ಪರಿಮಳ ಬರ್ತಾ ಇದೆ. ಇದು ಬೆಂದೆಲ್ಲ ಆಗೋತ್ತಿಗೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಬೇಯಿಸಿದ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ತುಂಬಾ ಅದ್ಭುತವಾಗಿರುತ್ತೆ. ಈ ಚಟ್ನಿ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ, ಕೋಲ್ಡ್ ಎಲ್ಲ ಆಗಿರುತ್ತಲ್ಲ, ಕಾಫ್ ಎಲ್ಲ ಬಾಯಿ ಕೆಟ್ಟಿದ್ರೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ನನಗೆ ಈ ಚಟ್ನಿಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಹಾಕ್ಕೊಳ್ತೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು 5 ಗಾಂಧಾರಿ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಒಣಗಿಸಿ ಇಟ್ಕೊಂಡಿದೆ, ಹಾಗಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೆಮನ್ ಗಾತ್ರದಷ್ಟು ಹುಣಸೆ ಹಣ್ಣು, ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಬೇಯಿಸ್ಕೊಳ್ಳುವಾಗೂ ನಾವು ಹಾಕ್ಕೊಂಡಿದ್ವಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಒಂದು 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಬಿಸಿಯಾಗಿದೆ. ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ತೀನಿ. ರುಬ್ಬಿ ಇಟ್ಕೊಂಡ ಚಟ್ನಿನ ಸೇರಿಸ್ಕೊಳ್ಳೋಣ. ನಿಮಗೆ ಒಗ್ಗರಣೆ ಬೇಡ ಅಂತ ಹೇಳಿದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು, ಹಾಗೆ ಕೂಡ ತಿನ್ಬೋದು. ಇದು ಅನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡ್ರೆ ರೊಟ್ಟಿ ಜೊತೆ ಆಗಿರಲಿ, ಚಪಾತಿ ಜೊತೆ ಆಗಿರಲಿ, ಹಾಗೂ ಬಿಸಿ ಬಿಸಿ ಅನ್ನ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ಆಯಿತಾ. ಬಾಯಿ ಕೆಟ್ಟರಲ್ಲೇ ಇದು ತುಂಬಾ ಒಳ್ಳೆಯದಾಗುತ್ತೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆದರೆ ಕೋಲ್ಡ್ ಎಲ್ಲ ಎಲ್ಲರಿಗೂ ಜಾಸ್ತಿ ಅಲ್ವಾ, ಹಾಗಾಗಿ ಈ ಥರದ ಚಟ್ನಿ ಮಾಡಿ. ಇವಾಗ ರೊಟ್ಟಿ ತಟ್ಕೊಳ್ಳೋಣ.
ಫೈನಲ್ ಆಗಿ ರಾಗಿ ರೊಟ್ಟಿ ರೆಡಿಯಾಗಿದೆ. ಚಟ್ನಿ ಕೂಡ ರೆಡಿಯಾಗಿದೆ. ತುಪ್ಪ ಬೇಕಿದ್ರೆ ಹಾಕೊಳ್ಬೋದು. ನಾನು ತುಪ್ಪದಲ್ಲೇ ಒಗ್ಗರಣೆ ಮಾಡಿದ್ದೀನಲ್ಲ, ಹಾಗಾಗಿ ಮತ್ತೆ ತುಪ್ಪ ಹಾಕೊಳ್ತಾ ಇಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ನೀವು ಬೇಕಿದ್ರೆ ಇನ್ನು ಕ್ರಿಸ್ಪಿಯಾಗಿ ಬೇಕಾದರೆ ರೊಟ್ಟಿನ ಬೇಯಿಸ್ಕೊಳ್ಬೋದು, ಅಥವಾ ಸಾಫ್ಟಾಗಿ ಇಷ್ಟ ಆದರೆ ಸಾಫ್ಟಾಗಿ ಕೂಡ ಬೇಯಿಸ್ಕೊಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರೀತಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.